ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ನಾಳೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಒಂದು ವೇಳೆ ಅತಂತ್ರ ಫಲಿತಾಂಶ ಬಂದರೆ ಬಿಜೆಪಿ ಆಪರೇಷನ್ ಕಮಲ ಮಾಡುವ ಸಾಧ್ಯತೆ ಇದೆ. ಈ ಭಯದಿಂದಾಗಿ ನಾಳೆ ಚುನಾವಣೆಯಲ್ಲಿ ಗೆಲ್ಲುವ ಹೊಸ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಕರ್ನಾಟಕಕ್ಕೆ ಕರೆದುಕೊಂಡು ಬರಬಹುದು ಅಂತ ಮೂಲಗಳು ತಿಳಿಸಿವೆ. ಮಹಾರಾಷ್ಟ್ರ ಕಂಡು ಕೇಳರಿಯದ ಮಹಾ ರಾಜಕೀಯ ಕದನಕ್ಕೆ ಸಾಕ್ಷಿಯಾಗಿದೆ. ಒಂದು ಕಡೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ, ಮತ್ತೊಂದು ಕಡೆ ವಿಪಕ್ಷ ಕಾಂಗ್ರೆಸ್, ಇವರ ಜೊತೆಗೆ ಹಿಂಭಾಗವಾಗಿರುವಂತಹ ಎನ್ಸಿಪಿ ಮತ್ತು ಶಿವಸೇನೆ ಬಣಗಳು. ಕಳೆದ ಬಾರಿ ಜೊತೆಯಾಗಿ ಸ್ಪರ್ಧಿಸಿದವರು ಈ ಬಾರಿ ಬದ್ಧ ವೈರಿಗಳಾಗಿ ಕಾದಾಡಿದ್ದಾರೆ. ಇನ್ನು ಈ ನಡುವೆ ಬಿಜೆಪಿ ಆಪರೇಷನ್ ಕಮಲ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಇದಕ್ಕೆ ಕಾಂಗ್ರೆಸ್ ತಿರುಗೇಟು ನೀಡಲು ಕೂಡ ಸಜ್ಜಾಗಿದೆ. ಚುನಾವಣೆಯಲ್ಲಿ ಗೆಲ್ಲುವಂತಹ ಹೊಸ ಅಭ್ಯರ್ಥಿಗಳನ್ನು ಕರ್ನಾಟಕಕ್ಕೆ ಕರೆದುಕೊಂಡು ಬಂದು ಕಾಂಗ್ರೆಸ್ಗೆ ಸೇರಿಸಬಹುದು. ಮ್ಯಾಜಿಕ್ ನಂಬರ್ ಮಹಾರಾಷ್ಟ್ರದಲ್ಲಿ 145 ಬಂದರೆ ಯಾವುದೇ ರೀತಿಯ ಆಪರೇಷನ್ ಕಮಲ ನಡೆಯಲ್ಲ. ಸರ್ಕಾರ ರಚನೆ ಮಾಡಲಾಗುತ್ತೆ. ಒಂದು ವೇಳೆ ಅತಂತ್ರವಾಗಿ ಬಂದರೆ ಆಪರೇಷನ್ ಕಮಲದ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳು ತಿಳಿಸಿವೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆ ಚುನಾವಣೆ ರಾಹುಲ್ ಗಾಂಧಿ, ಶರದ್ ಪವಾರ್ ಮತ್ತು ಎನ್ಸಿಪಿ ಹಾಗೂ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ನೇತೃತ್ವದ ಮಹಾ ವಿಕಾಸ್ ಅಘಾಡಿ ಬಣ ಮತ್ತು ಬಿಜೆಪಿಯ ಶಿವಸೇನೆ ಶಿಂದೆ ಬಣ ಮತ್ತು ಎನ್ಸಿಪಿ ಅಜಿತ್ ಪವಾರ್ ಬಣ ಮಹಾಯುತಿ ಬಣದ ನಡುವೆ ತೀವ್ರ ಪೈಪೋಟಿ ನಡೆದಿದೆ. ಇನ್ನು ಕೆಲವೊಂದು ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಅಧಿಕಾರ ಸಿಗುತ್ತಂತ ಹೇಳಿವೆ. ಇನ್ನು ಕೆಲವೊಂದು ಸಮೀಕ್ಷೆಗಳು ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿಗೆ ಅಲ್ಲಿ ಲೀಡ್ ಸಿಗ್ಬಹುದು ಅಂತ ಹೇಳಿವೆ. ಆದರೆ ಏನೇ ಆದರೂ ನಾಳೆ ಬರುವಂತಹ ಫಲಿತಾಂಶದ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಯಾಕೆಂದರೆ ಇವತ್ತು ಸಾಕಷ್ಟು ಕುತೂಹಲ ಇರುತ್ತೆ ನಾಳೆ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅಂತ. ಆದರೆ ನಾಳೆ ಫಲಿತಾಂಶ ಹೊರ ಬಂದ ಮೇಲೆ ಗೊತ್ತಾಗುತ್ತೆ ಆಪರೇಷನ್ ಕಮಲ ಆಗುತ್ತಾ, ಇಲ್ಲಾಂದರೆ ಕಾಂಗ್ರೆಸ್ನವರೇ ಬಿಜೆಪಿ ಅವರಿಗೆ ತಮ್ಮ ಜೊತೆ ಸೇರಿಸ್ಕೋತಾರ, ಎಲ್ಲವುಗಳಿಗೆ ನಾಳೆ ಉತ್ತರ ಸಿಗಲಿದೆ. ಆದರೆ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲವನ್ನ ತಾವು ರೆಡಿ ಮಾಡಿಟ್ಕೊಂಡಿದ್ದಾರೆ. ನಾಳೆ ಏನೇ ಆಗಲಿ ಗೆದ್ದಂಥವ್ರನ್ನ ಕರ್ನಾಟಕಕ್ಕೆ ಶಿಫ್ಟ್ ಮಾಡಬೇಕು. ಅಲ್ಲಿದ್ರೆ ಮತ್ತೆ ಬಿಜೆಪಿಯವರು ಏಕನಾಥ್ ಶಿಂದೆ ತುಂಬ ಎಕ್ಸ್ಪರ್ಟ್. ಯಾಕಂದರೆ ಕಳೆದ ಬಾರಿ ಒಂದು ಸರ್ಕಾರವನ್ನು ಒಡೆದು ಹೊಸ ಸರ್ಕಾರವನ್ನು ರಚನೆ ಮಾಡಿದಂಥವ್ರು ಬಿಜೆಪಿಯಲ್ಲಿ ಅಮಿತ್ ಶಾ ಇದ್ದಾರೆ. ಹೀಗೆಲ್ಲ ಚುನಾವಣಾ ಚಾಣಕ್ಯರು ಬಿಜೆಪಿಯಲ್ಲಿರುವಾಗ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಕಾಣಿಸಬಾರ್ದು. ಎಲ್ಲವನ್ನ ಸರಿದೂಗಿಸ್ಕೊಂಡು ಈ ಕಡೆ ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹವ ಇರುತ್ತೆ ಕರ್ನಾಟಕದಲ್ಲಿ. ಅವು ಎಲ್ಲವುಗಳನ್ನು ಬಳಸ್ಕೊಂಡು ನಾಳೆ ಆಪರೇಷನ್ ಕಮಲವೂ ಕೂಡ ಆಗಬಾರ್ದು. ಒಂದು ವೇಳೆ ಲೀಡ್ ಬಂದರೆ ಸರ್ಕಾರ ರಚನೆಗೆ ಮತ್ತು ಯಾರ್ಯಾರಿಗೆ ಸಚಿವಗಿರಿ ಕೊಡಬೇಕು ಇವುಗಳಲ್ಲೆಲ್ಲ ಹೊಡೆದಾಟ ಬಡದಾಟ ಆಗುತ್ತೆ. ಅವುಗಳನ್ನೆಲ್ಲವನ್ನ ನಿಭಾಯಿಸ್ಕೊಂಡು ಹೋಗೋ ಲೆಕ್ಕದಲ್ಲಿ ನಾಳೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಆದರೆ ನೋಡಬೇಕು ನಾಳೆ ಏನು ಆಗುತ್ತೆ ಫಲಿತಾಂಶ ಅನ್ನೋದು. ಈ ಫಲಿತಾಂಶದ ಕುರಿತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತಾನೆ ಇರುತ್ತೆ ನಾಳೆ. ಎಸ್, ಏನೋ ಮುಂದಿನ ಸುದ್ದಿ ಕಡೆ ಹೋಗೋಣ.